ರಾಣಿ, ಎಲ್ಲಿವರೆಗೂ ಬಂತು ನೀನು ಸ್ವಚ್ಛತಾ ಕಾರ್ಯಕ್ರಮ? ಶುರು ಆಗಿದ್ದು ಎಲ್ಲಿಂದ ಅಂತ ನೋಡ್ಕೊ ಬಂದ್ರೆ ನಾನು ಹೆಜ್ಜೆ ಇಟ್ಟಿರೋ ಜಾಗಗಳೆಲ್ಲ ಕ್ಲೀನ್ ಆಗ್ಬಿಟ್ಟವೆ. ಇನ್ನೇನಿದ್ರು ಮುಂದಕ್ಕೆ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು. ಗುಡ್. ಹಿಂದೆ ತಿರುಗಿ ನೋಡಿದ್ರೆ ಏನು ಕಾಣ್ತಿದೆ? ನಾನು ನನ್ನ ದೊರೆನ, ನನ್ನ ಅತ್ತೆನ ಕೈ ಹಿಡಿದು ನಡ್ಸ್ಕೊಂಡು ಬಂದಿರೋ ಹೆಜ್ಜೆ ಗುರುತುಗಳೇ ಕಾಣಿಸ್ತವೆ ಅದಕ್ಕೆ. ರಾಣಿ, ಅದು ಬರೀ ಹೆಜ್ಜೆ ಗುರುತಲ್ಲ, ನೀನು ಸಾಧನೆಯ ಗುರುತು. ಒಂದು ಹೆಣ್ಣು ನರಕದಲ್ಲಿದ್ದರೂ ಅವಳು ತನ್ನ ಅಧಿಪತ್ಯನ ಸಾಧಿಸಿ ಅವಳು ತನ್ನವ್ರಿಗೋಸ್ಕರ ಅದನ್ನು ಸ್ವರ್ಗದ ಥರ ಬದಲಾಯಿಸ್ತಾಳೆ ಅನ್ನೋ ಸಾಧನೆಯ ಮೈಲಿಗಲ್ಲದು. ಇದ್ರಲ್ಲಿ ನಂದು ಏನೈತೆ ಅದಕ್ಕೆ? ಇವರೆಲ್ಲ ಕೊಡೋ ಕಾಟದಿಂದ ಬೇಸತ್ತು ಜೀವನನೇ ಕಷ್ಟ ಅಂದ್ಕೊಂಡಿದ್ದು ನನಗೆ ನೀನು ಬಂದು ಕೈ ಹಿಡಿದು ವಿಶ್ವಾಸ ತುಂಬಿದೆ. ನನ್ನ ಕೈಲೇನೋ ಆಗಲ್ಲ ಅಂದ್ಕೊಂಡಿದ್ದೆ. ಇಲ್ಲ, ನಿನ್ನ ಕೈಲಿ ಆಗುತ್ತೆ. ನಿನ್ನ ಕೈಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಹೆಣ್ಮಕ್ಳ ಕೈಲೂ ಆಗುತ್ತೆ ಅನ್ನೋ ಧೈರ್ಯ ತುಂಬಿದೆ. ಕಣ್ಣಿಗೆ ನಿದ್ದೆ ಇಲ್ಲದೆ, ಹೊಟ್ಟೆಗೆ ಅನ್ನ ಇಲ್ಲದೆ, ಕಾಲಿಗೆ ಬಿದ್ದು ಅನ್ನ ಹಾಕಿ ಅಂತ ಬೇಡ್ಕೊಂಡಿದ್ದ ದಿನಗಳೆಲ್ಲ ನಾನು ನೋಡಿವ್ನಿ. ಆದರೆ ಇವತ್ತು ಅದೇ ಜನ ಅನ್ನ ಕೊಡಿ ಅಂತ ಬೇಡ್ಕೊಂಡು ನಿಂತವ್ರೆ. ಅದಕ್ಕೆ ಇದೆಲ್ಲ ನೋಡ್ತಿದ್ರೆ ಸಾನೇ ಬೇಜಾರಾಯ್ತದೆ. ಅಲ್ಲ, ಮನ್ಸನ್ಗೆ ಯಾಕೆ ಹಿಂಗೆ ಮಾಡಬೇಕು? ನನ್ಗೆ ಯಾವಾಗ್ಲೂ ಒಬ್ರು ಹೊಟ್ಟೆ ತುಂಬಿಸೆ ಅಭ್ಯಾಸ. ಅದೇ ಅಣ್ಣ ಹೇಳ್ಕೊಟ್ಟಿದ್ದು. ಆದರೆ ಇವತ್ತು ಒಬ್ರು ಹಸುವು ಅಂತ ನನ್ನ ತವ ಅನ್ನ ಬೇಡ್ತಿದ್ರೆ ನನ್ನ ಕಷ್ಟ ಎಲ್ಲ ಮರ್ತಿ ಪಾಪ ಅನಿಸ್ತೈತೆ. ಸುಮ್ಮನೆ ಇರ್ತೀಯ ರಾಣಿ? ನೀನು ಏನು ಅಂದ್ಕೊಂಡಿದ್ಯಾ? ಹಾಂ, ನೀನು ಸಂಸಾರಿ, ಸನ್ಯಾಸಿ ಎಲ್ಲ ಎಲ್ಲನೂ ಕ್ಷಮಿಸ್ಕೊಂಬರೋದಕ್ಕೆ. ಒಬ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತಂದರೆ ಕೆಲವು ಸತಿ ದೊಡ್ಡೋರಾಗಬೇಕು, ಇನ್ನು ಕೆಲವು ಸತಿ ಚಿಕ್ಕವರಾಗಿರ್ಬೇಕು. ಬೈದವ್ರನ್ನೆಲ್ಲ ಬಂಧುಗಳಂತ ನೀನು ಇವಾಗ ಕ್ಷಮಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಅನ್ಯಾಯ ಅನ್ನೋದು ಗೆದ್ದಂಗೆ ಲೆಕ್ಕ ರಾಣಿ. ಅವರೆಲ್ಲ ಹಸಿ ರಕ್ತದ ಕ್ರಿಮಿಗಳು. ಅವ್ರನ್ನೆಲ್ಲ ಯಾವತ್ತೂ ಕ್ಷಮಿಸ್ಬಾರ್ದು. ನೀನು ಒಂದ್ಸಲ ನೆನ್ಪು ಮಾಡ್ಕೊ, ನೀನಿಗೆ ಮನುಗೌಡ್ರಿಗೆ ಅತ್ತೆಗೆಲ್ಲ ಏನು ಮಾಡಿದ್ರು ಅಂತ. ನೋಡು, ಅವ್ರ ಮೇಲೆ ಮಾತ್ರ ಯಾವುದೇ ಕಾರಣಕ್ಕೂ ಕರುಣೆ ಬರಲೇಬಾರ್ದು. ಬಂದರೆ ಮಾತ್ರ ಪಕ್ಕದಲ್ಲಿ ನಿಂತು ಕುತ್ತಿಗೆಗೆ ಬಾಯಿ ಹಾಕ್ಬಿಡ್ತಾರೆ. ಅವರೆಲ್ಲ ಸಮಯ ಸಾಧಕರು ರಾಣಿ, ಅಂಥವ್ರನ್ನೆಲ್ಲ ಕ್ಷಮಿಸಲೇಬಾರ್ದು, ನೆನಪಿರಲಿ. ಹಂಗಾರೆ ಇದೆಲ್ಲ ಇನ್ನೂ ಎಷ್ಟು ದಿನ ಅದಕ್ಕೆ? ಮನುಗೌಡ್ರಿಗೆ ಬುದ್ಧಿ ಬಂದು ಶತ್ರುಗಳ ವಿರುದ್ಧ ತೊಡೆ ತಟ್ಟಿ ನಿನ್ನನ್ನು ಕಾಪಾಡ್ಕೊಳ್ಳೋವರೆಗೂ ಇದು ನಿಲ್ಬಾರ್ದು ರಾಣಿ. ಒಂದು ವಿಷಯ ನೆನಪಿರಲಿ ಯಾವಾಗಲೂ, ಇದು ಯಾವ ವಿಷಯನೂ ನಿಮ್ಮ ಅಣ್ಣಂಗೆ ಗೊತ್ತಿಲ್ಲ. ನೋಡು, ನಾನೇನು ಹೇಳ್ತೀನೋ ಅದನ್ನು ಕರೆಕ್ಟಾಗಿ ಮಾಡ್ತಾ ಹೋಗು, ಎಲ್ಲ ಸರಿ ಹೋಗುತ್ತೆ. ಸರಿ ಅತ್ತೆ. ಅಮ್ಮನ್ನ ಕೇಳಿದೆ ಅಂತ ಹೇಳು. ಹೇಳ್ತೀನಿ ರಾಣಿ. ರಾಣಿ ಏನವ?